ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ? ಗೈಸ್ ನಾವು ಆ್ಯಕ್ಚುಲಾಗಿ ನಿನ್ನೆ ಡಿಮಾರ್ಟ್ಗೆ ಹೋಗ್ಬಿಟ್ಟು ಈವ್ನಿಂಗ್ ಅಕ್ಕನ ಮನೆಗೆ ಬಂದ್ವಿ. ಸೊ ಕಬಾಬ್ ಮಾಡ್ತಿರೋ ವೀಡಿಯೋಸು ಹಾಕಿದ್ದೆ. ಸೊ ಡಿಮಾರ್ಟಿಗೆ ಹೋಗಿ ಬಂದು ಫೈನಲ್ ಬಿಲ್ ಬಂದು 2700 ಏನೋ ಆಯಿತು. ಸೊ ಬಿಲ್ ಮಾಡಿಸ್ಕೊಂಡು ಐಟಮ್ ಎಲ್ಲ ತೊಗೊಂಡೋಗಿ ಮನೆಗಿಟ್ಟು, ಅಂದರೆ ಸ್ವಲ್ಪ ಐಟಮ್ ಅಷ್ಟು ಮನೆಗೆ ತೊಗೊಂಡೋದೆ. ಇನ್ನು ಸ್ವಲ್ಪ ಬಂದು ಅಕ್ಕಿ ಒಂದು ಇಲ್ಲೇ ಉಳ್ಕೊಂಡಿದೆ. ಇನ್ನು ಮಿಕ್ಕಿದೆಲ್ಲ ಐಟಮ್ಸ್ ಎಲ್ಲ 2 ಬ್ಯಾಗ್ ಇತ್ತು. 2 ಬ್ಯಾಗ್ನ ತೊಗೊಂಡೋಗಿ ಬೆಳಗ್ಗೆ ಇಟ್ಬಿಟ್ಟು ಮನೆ ಹತ್ರ ಹೋಗಿ ಬಂದೆ. ಸೊ ಯಾವ ರೀತಿ ಡಿಮಾರ್ಟಲ್ಲಿ ಏನೇನು ಮಾಡಿದ್ವಿ ನೋಡಿ ವೀಡಿಯೋಸ್ ಹಾಕ್ತೀನಿ. ಸೊ ನಾವು ಡಿಮಾರ್ಟಿಗೆ ಬಂದ್ವಿ, ಅಂದರೆ ಬನಶಂಕರಿ ಡಿಮಾರ್ಟ್ ಯೂಶ್ವಲಾಗಿ ಹೋಗೋದು ನಾನು. ಸೊ ಯೂಶ್ವಲಾಗಿ ಹೋಗಿ ಒಂದು ಸ್ವಲ್ಪ ದಿನಸಿ ತೊಗೊಂಡು ಜಶುಮಗೆ ಅಂಬ್ರೆಲ್ಲ ತೊಗೋಣ ಅಂತ ಅಂದ್ಕೊತಾ ಇದ್ವಿ. ಅಷ್ಟರಲ್ಲಿ ಆಮೇಲೆ ಪ್ರತಿಯೊಂದು ಬೇಡ, ಎಲ್ಲೂ ಹೊರಗಡೆ ಕರ್ಕೊಂಡೋಗಲ್ವಲ್ಲ ಅಂತಲೂ ಅವಳು ಫುಲ್ ಅಳ್ತಾ ಇದ್ಲಂತ ಅದನ್ನು ಆನ್ ಮಾಡಿ ತೋರಿಸ್ತಾ ಇದೆ. ಅವಳ ಗೊಂಬೆನೇ ನೋಡ್ತಾ ಇದ್ಲು. ಸೊ ತೊಗೊಳ್ಳೋಣ ಅಂದ್ಕೊಂಡು ಬೇಡ ಅಂತ ಅನ್ನಿಸ್ತು. ಸೊ ಗೈಸ್ ಕಬಾಬು ನಾನು ಯಾವ ರೀತಿ ಮಾಡಿದೆ, 1 kg ಚಿಕನ್ ತೊಗೊಂಡೆ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ, ಪುದೀನ ಸೊಪ್ಪನ್ನ ಪೇಸ್ಟ್ ಮಾಡಿ ಕಬಾಬ್ ಪೌಡರು 2 ಮೊಟ್ಟೆ ಹಾಕಿ ಕಲಸಿ ಕಬಾಬ್ ಮಾಡಿದೆ. ಯಾವ ರೀತಿ ಇದೆ ಡಿಮಾರ್ಟಲ್ಲಿ ಛತ್ರಿ ಹೆಂಗೆ ಆನ್ ಮಾಡ್ಕೊಂಡು ನಮ್ಮ ಮೇಡಮ್ ಹೆಂಗೆ ಸ್ಟೈಲ್ ಮಾಡ್ತಿರು ಅಂತ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ. ಸೊ ಇನ್ನು ನಾಳೆ ನಾನು ಊರಿಗೆ ಹೋಗೋದಿದೆ. ಸೊ ಅದಕ್ಕೋಸ್ಕರ ಇಲ್ಲೇ ಇರೋಣ, ಬೆಳಗ್ಗೆ ಹೋದ್ರಾಯ್ತು ಅಂತ ಇದ್ದೀನಿ. ಸೊ ನಾಳೆ ಅಕ್ಕಂಗೆ ರಜೆ ಇರುತ್ತೆ. ಜಸ್ಟ್ ನಾನು ನೋಡಬೇಕು ಇರಿಸಿ ಅಂತ ಹೇಳಿದ್ಲು. ಸೊ ಅದಕ್ಕೆ ನಾಳೆ ಇದ್ದು ನಾಳೆ ಫ್ರೈಡೇ ಮಾರ್ನಿಂಗು ಊರಿಗೆ ಹೋಗ್ತೀನಿ. ಸೊ ನಾಳೆ ಒಂದು ಮದುವೆನೂ ಇದೆ, ಹೋಗಿ ಬರಬೇಕು. ಸುಮಾರು ವರ್ಷದ ನಂತರ ನಾನು ಕಾಲೇಜ್ ಫ್ರೆಂಡ್ಸ್ನ ಮೀಟ್ ಮಾಡ್ತಾಯಿದ್ದೀನಿ ನಾಳೆ. ನೋಡಿದ್ರಲ್ಲ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು. ಬಾಯ್.